ತೊಡಗಿಸಿಕೊಳ್ತಕ್ಕಂಥ ಕಾರ್ಯಕ್ರಮವೇ ಈ ಸ್ತ್ರೀ ಶಕ್ತಿ ಮತ್ತು ಸ್ವಸಹಾಯ ಗುಂಪು. ನಾವು ಕೊಟ್ಟಂತ ಒಂದು ಮಹಿಳೆಯರಿಗೆ ವಿಶ್ವಾಸದ ಈ ಯೋಜನೆ ಇವತ್ತು ರಾಜ್ಯದಲ್ಲಿ 140 ಕೋಟಿ ರೂಪಾಯಿಯನ್ನು ನಮ್ಮ ಹೆಣ್ಮಕ್ಳು ಉಳಿತಾಯ ಮಾಡಿದ್ದಾರೆ. ಜನಸ್ಪಂದನದ ಅಂತಿಮ ಘಟ್ಟ ವಿಜಾಪುರದತ್ತ ಮುಖ್ಯಮಂತ್ರಿಗಳ ಪಯಣ. ಆಲಮಟ್ಟಿ ಹಿನ್ನೀರಿನ ಹಿನ್ನೆಲೆ. ಉರಿವ ಬಿಸಿಲನ್ನು ಲೆಕ್ಕಿಸದೆ ವಿಜಾಪುರದ ಕ್ರೀಡಾಂಗಣದಲ್ಲಿ ಜನಸಾಗರ ಕಾದು ಕುಳಿತಿತ್ತು. ಭವ್ಯ ವೇದಿಕೆ. ಕೇವಲ 4 ವರ್ಷಗಳಲ್ಲಿ 7,60,000 ಮನೆಗಳನ್ನು ನಿರ್ಮಾಣ ಮಾಡುವ ಮುಖಾಂತರ ಇವತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ವಿಶೇಷವಾಗಿ ಈ ಅವಕಾಶವನ್ನು ಒದಗಿಸಿಕೊಟ್ಟಿರುವಂತಹದ್ದು. ಉತ್ತರ ಕರ್ನಾಟಕದ ಬೆಂದಿರುವ ಒಣಗಿ ಹೋಗಿರ್ತಕ್ಕಂಥ ಈ ಪ್ರದೇಶಗಳಲ್ಲಿ ನೀರಾವರಿ ಸಾಮರ್ಥ್ಯವನ್ನು ಕಲ್ಪಿಸಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಭೀಮಾ ನದಿ ಆ ನೀರು ನಮ್ಮ ರಾಜ್ಯದ ಜನಗಳಿಗೆ, ಒಂದು ಪ್ರದೇಶದ ಜನಗಳಿಗೆ, ಬಿಜಾಪುರ, ಬೆಳಗಾಂ ಈ 2 ಜಿಲ್ಲೆಗಳಿಗೆ ಕುಡಿಯುವ ನೀರಿಗೋಸ್ಕರ ಬೇಕಾಗಿದೆ. ಅದಕ್ಕೆ ನಮ್ಮ ಪ್ರಯತ್ನಗಳನ್ನು ನಾವು ತೀವ್ರಗೊಳಿಸುವ ಮನಸ್ಸು ಮಾಡಿದ್ದೇವೆ. ಇನ್ನು ಬಡವರ ಮಕ್ಕಳಿಗೂ ಶಾಲೆಗೆ ಹೋಗ್ತಾರೆ, ಬಡವರ ಮಕ್ಕಳು ಶಾಲೆಯನ್ನು ಬಿಡ್ತಾರೆ. ಅದಕ್ಕೆ ನಾವು ವಿದಾಯ ಹೇಳಬೇಕು ಹಾಗೆ ಅಂಥೇಳಿ ಅಕ್ಷರ ದಾಸೋಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಇದರ ಚೌಕಟ್ಟಿನಲ್ಲಿ 50 ಲಕ್ಷ ಮಕ್ಕಳಿಗೆ ಇವತ್ತು ಮಧ್ಯಾಹ್ನದ ಊಟವನ್ನು ಕೊಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಿಂದ ವಿಜಾಪುರದ ಜನತೆಗೆ ವಿದಾಯ. ಕೆಂಪಶೇಖರ್ ಬಂದಿದ್ದರು, ಭಾಳ ಸಂತೋಷ ಆಯ್ತು ನಮಗೆ, ಅಗದಿ ಆನಂದ ಆಯ್ತು. ಈಗ ನಮ್ಮ ಮುಳವಾಡ ಯಾತ್ವಾರ ನೀರುವರಿ ನಮಗೆ ಬೇಕು ಮಾಡ್ತಾರ ಅನ್ನೋ ನಂಬಿಕೆ 12ನೇ ಎಲ್ಲ ಉತ್ತಮವಾದ ಕಾರ್ಯ ನಡೀತೈತಿ ಅಂತ ನಮಗೆ ಭಾವನೆ ಬಂದಿದೆ. ಅವ್ರು ಬಂದಿದ್ದು ನಮ್ಗೆ ಸಂತೋಷ ರೀ. ಊರಿಗೆ ಬರೋದು ನಮ್ಮ ಸರ್ಕಾರಕ್ಕೆ ನಮ್ಮ ಬೇಡುಣಿಕೆ ಅದು ಅವ್ರ ಮ್ಯಾಗ ನಂಬಿಕೆ ನಮ್ಮದು. ನಮಗೇನು ಎಲ್ಲ ಆನಂದ ಆಗಿದ್ರಿ ಅವ್ರು ಬಂದದ್ದು ನೋಡಿ. ಚೆನ್ನಾಗಿ ಸಂತೋಷ ಐತ್ರಿ. ಅವ್ರ ನೆಂದು ಕಾಣ್ತೇವಿಲ್ಲ, ಪರಮಾತ್ಮನ ಕಂಡಂಗ. ಮುಖ್ಯಮಂತ್ರಿಗಳ ಮುಖದಲ್ಲಿ